ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಕೃಷ್ಣ ಎಲ್ಲ ಜನರನ್ನು ಒಂದುಗೂಡಿಸ್ತಾನೆ. ಎಲ್ಲರಲ್ಲೂ ಯುದ್ಧಕ್ಕೆ ಸಿದ್ಧವಾಗೋಕ್ಕೆ ಬೇಕಾದಂತಹ ಉತ್ಸಾಹವನ್ನು ಕೂಡ ತರ್ತಾನೆ. ಶೈಬ್ಯೆಯನ್ನು ಕೂಡ ಅವಳ ಒಂದು ಸಿಡುಕುತನವನ್ನು ಹೋಗಲಾಡ್ಸೋಕ್ಕೋಸ್ಕರ ಅವಳು ಆಸೆ ಪಟ್ಟ ಹಾಗೇ ಅವಳ ದೊಡ್ಡಪ್ಪನ ಒಂದು ವಿಗ್ರಹವನ್ನು ಕೂಡ ಮಾಡಿಸಿ ತಂದುಕೊಡ್ತಾನೆ ಅವಳಿಗೆ. ಅಂದರೆ ಅವಳು ಕೃಷ್ಣನ ಹತ್ರ ಬಾಯಿ ಬಿಟ್ಟೇನು ಹೇಳಿರೋದಿಲ್ಲ, ಆದರೆ ದೇವಕಿ ಹತ್ರ ಹೇಳಿರ್ತಾಳೆ, ನೀನು ನಿನ್ನ ಮಗನನ್ನು ಪೂಜೆ ಮಾಡೋದು ಸರಿಯಾದರೆ ನಾನು ನನ್ನ ದೊಡ್ಡಪ್ಪನನ್ನು ಪೂಜೆ ಮಾಡೋದು ಯಾಕೆ ಸರಿಯಲ್ಲ ಅಂತ ಕೇಳಿರ್ತಾಳೆ. ಆಮೇಲೆ ದೇವಕಿ ಮಾತು ಕೇಳಿಬಿಟ್ಟು ಕೃಷ್ಣ ಅದೇ ಥರ ಅವಳ ದೊಡ್ಡಪ್ಪನ ಥರ ಇರತಕ್ಕಂಥ ಒಂದು ಚಿನ್ನದ ವಿಗ್ರಹವನ್ನು ಮಾಡಿಸಿ ಕೊಡ್ತಾನೆ, ಒಡವೆಗಳನ್ನು ತರಿಸಿಕೊಡ್ತಾನೆ. ಇವನ್ನು ಹಾಕ್ಕೊಂಡು ನೀನು ಕರವೀರಪುರದಲ್ಲಿ ಹೇಗೆ ಪೂಜೆ ಮಾಡ್ತಿದ್ಯೋ ಹಾಗೆ ಮಾಡ್ಕೋ ಅಂಥೇಳಿ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನೀನು ದುಷ್ಟ, ನಿನಗೋಸ್ಕರ ಈ ಒಡವೆಗಳನ್ನು ನಾನು ಧರಿಸೋದಿಲ್ಲ, ನನ್ನ ವಾಸುದೇವನಿಗೋಸ್ಕರ ಧರಿಸ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ತಾಳೆ. ಆಯಿತು, ನಾನು ಹೇಳಿದ್ದು ಕೂಡ ಅದೇ ಅಂತ ಹೇಳ್ತಾನೆ ಕೃಷ್ಣ. ನಿನ್ನ ಮನಸ್ಸಲ್ಲಿರೋದು ಅದಲ್ಲ ಅಂತ ನನಗೆ ಗೊತ್ತು ಅಂತ ಇವಳು ಮತ್ತೆ ಗೊಣಗಾಡ್ತಾಳೆ. ಆಗ ತ್ರಿವಕ್ರಿಗೆ ಇವಳ ಸಿಡುಕಿನ ಮಾತು ಕೇಳಿ ಬೇಜಾರಾಗತ್ತೆ. ನಾನೇ ಏನಾದರೂ ವಾಸುದೇವ ಆಗಿದ್ದರೆ ದೊಡ್ಡ ಅಣ್ಣನ ಥರ ನಿನ್ನ ಕೆನ್ನೆಗೆ ಒಂದು ಏಟು ಕೊಡ್ತಾ ಇದ್ದೆ ಅಂತ ಗೊಣಗಾಡೋಕ್ಕೆ ಶುರು ಮಾಡ್ತಾಳೆ. ಆಗ ಕೃಷ್ಣ ಬಾಯಿ ಹಾಕಿ ಹೇಳ್ತಾನೆ, ಶೈಬ್ಯೆ ಅವಳ ಮಾತು ಕೇಳಬೇಡ, ಅವಳೇ ಕೃಷ್ಣ ಆಗಿದ್ದರೆ ತ್ರಿವಕ್ರನೇ ಇರ್ತಾ ಇರಲಿಲ್ಲ ಅಲ್ವಾ, ಶೈಬ್ಯನೇ. ಆಯಿತು, ನಾನು ಇಲ್ಲಿರೋದು ನಿನಗಿಷ್ಟ ಇಲ್ಲ ಅಂತ ಗೊತ್ತಾಗಿದೆ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕೃಷ್ಣ ಅಲ್ಲಿಂದ ಹೊರಟು ಹೋಗ್ತಾನೆ. ಹೋಗು ಅಂಥೇಳಿ ಶೈಬ್ಯ ಸಿಡುಕಿಂದ ಹೇಳ್ತಾಳೆ. ಮತ್ತು ಕೋಪ ದುಃಖ ಅಲ್ಲಿ ಆಕ್ರಮಣ ಮಾಡುತ್ತವೆ. ಅಷ್ಟೊತ್ತಿಗೆ ಇನ್ನೊಂದು ಮಹತ್ತರವಾದ ಸುದ್ದಿ ಬರುತ್ತೆ. ಅದೇನು ಅಂದರೆ ಬಲರಾಮ ತುಂಬ ದೊಡ್ಡ ಗೆಲುವನ್ನು ಸಾಧಿಸಿದ್ದಾನೆ. ಕುಶಸ್ಥಲಿ ಅವನಿಗೆ ವಶವಾಗಿದೆ. ಪುಣ್ಯ ಜನ ರಾಕ್ಷಸರು ಎಲ್ಲರೂ ಕೂಡ ನಾಶ ಆಗಿದ್ದಾರೆ. ಗಿರಿನಗರನು ವಶ ಆಗಿದೆ. ಕಕುದ್ಮಿನ್ ತನ್ನ ಹಳೆಯ ರಾಜ್ಯಕ್ಕೆ ಮತ್ತೆ ರಾಜನಾಗಿದ್ದಾನೆ. ಸರಿ, ಇದೆಲ್ಲ ವಿಷಯ ಗೊತ್ತಾಗುತ್ತೆ. ಇದಾಗಿ ಕೆಲವು ದಿನಗಳು ಕಳೆಯುತ್ತೆ. ಬಲರಾಮ ಮತ್ತು ಉದ್ಧವ ಬಹಳ ವೈಭವದಿಂದ ಆ ನಗರಕ್ಕೆ ಹಿಂತಿರುಗಿ ಬರ್ತಾರೆ. ಅವರನ್ನು ಕೂಡ ಜನ ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತಾರೆ. ಮಧುರೆಯಲ್ಲಿ ಮತ್ತೆ ಸಂಭ್ರಮ ಉತ್ಸವ ಮೊಳಗಕ್ಕೆ ಶುರು ಆಗುತ್ತೆ. ಹೆಗಲ ಮೇಲೆ ನೇಗಿಲನ್ನು ಹೊತ್ಕೊಂಡು ಬಂದಂತಹ ಆ ಬೃಹತ್ ಕಾಯದ ತರುಣ ಬಲರಾಮ ತುಂಬ ಸಂತೋಷದಲ್ಲಿದ್ದ. ಧಾರಾಳವಾಗಿ ಅಮೃತವನ್ನು ಕುಡಿದು ಉಬ್ಬು ಹೋಗಿದ್ದ. ಯಾರು ಸಿಕ್ಕರೆ ಎಲ್ಲರ ಜೊತೆಗೂ ಸ್ನೇಹದಿಂದ ಮಾತಾಡ್ತಿದ್ದ. ತಾನು ಗೋಮಾಂತಕ ಪರ್ವತದಲ್ಲಿ, ಕುಶಸ್ಥಲಿಯಲ್ಲಿ, ಗಿರಿನಗರದಲ್ಲಿ ಮಾಡಿದ ಸಾಹಸ ಕಥೆಗಳನ್ನೆಲ್ಲ ತಾನು ಹೇಳ್ತಾ ಇದ್ದ. ತನ್ನ ಸಾಹಸಗಳನ್ನು ಹೇಳುವಾಗೆಲ್ಲ ರೇವತಿ ಹೆಸರು ಬಂದಾಗ ಕೂಡ ಉದ್ಧವನ ಕಡೆ ನೋಡಿ ಕಣ್ಣು ಮಿಟುಕಿಸಿ ನಗುತ್ತಾ ಇದ್ದ. ಸಂದರ್ಭವನ್ನು ನೋಡಿ ಕೃಷ್ಣಂಗೆ ಅರ್ಥ ಆಗೋಯ್ತು. ತನ್ನ ಈ ದೊಡ್ಡಣ್ಣ ತನಗೆ ಸಮಾಧಾನ ಕೊಡುವಂಥ ಒಬ್ಬ ಸಂಗಾತಿಯನ್ನು ಸಂಪಾದಿಸ್ಕೊಂಡ ಅಂಥೇಳ್ಬಿಟ್ಟು ಅವನಿಗೂ ಕೂಡ ಸಂತೋಷ ಆಯಿತು. ಸರಿ, ಕೆಲವು ದಿನಗಳಾಯಿತು. 3 ಜನವು ಸೇರಿ ಕುಶಸ್ಥಲಿಯನ್ನು ಮತ್ತೆ ನಿರ್ಮಿಸೋಕ್ಕೆ ಅಂದ್ಬಿಟ್ಟು ಮಧುರೆಯಿಂದ ಒಳ್ಳೆಯ ಕೆಲಸಗಾರರನ್ನು ಕಳಿಸೋಕ್ಕೆ ಅಂತ ಯೋಚನೆ ಮಾಡ್ತಾರೆ. ಬಲರಾಮನಿಂದ ಈ ಸಿಹಿ ಸುದ್ದಿಯನ್ನು ಹೊತ್ಕೊಂಡು ಒಬ್ಬ ದೂತನೂ ಕೂಡ ಅಲ್ಲಿಗೆ ಹೋಗ್ತಾನೆ. ಇನ್ನು ಉದ್ಧವನ ಮೈಕಟ್ಟು ಮೊದಲಿಗಿಂತ ದೃಢವಾಗಿರುತ್ತೆ, ಹದವಾಗಿರ್ತಾನೆ. ಆದರೆ ಮೊದಲಿಗಿಂತ ಹೆಚ್ಚು ಮೌನಿಯಾಗೋಗಿರ್ತಾನೆ. ಒಂದು ಮಾತು ಇಲ್ಲದೆ ಮತ್ತೆ ಕೃಷ್ಣನ ಆಪ್ತ ಮಿತ್ರನ ಸ್ಥಾನಕ್ಕೆ ಸೇರ್ತಾನೆ ಅಷ್ಟೇ. ಆದರೆ ಯಾವುದನ್ನು ಮನಸ್ಸು ಬಿಚ್ಚಿ ಮಾತಾಡ್ತಾ ಇರೋದಿಲ್ಲ. ಜೊತೆಗೆ ತನ್ನ ತಾಯಿ ಕಂಸೆಯಲ್ಲಿ ಆಗಿದ್ದ ಬದಲಾವಣೆ ಅವನಿಗೆ ಅರ್ಥ ಆಗೋದಿಲ್ಲ. ಏನೋ ಬದಲಾಗಿದ್ದಾಳೆ ಅಮ್ಮ ಅನ್ನಿಸ್ತಿರುತ್ತೆ. ಶೈಬ್ಯ ವಿಶ್ವಾಸವನ್ನು ಸಂಪಾದಿಸ್ಕೊಂಡು ಅವಳು ಕೃಷ್ಣನ ವಿರುದ್ಧ ಯಾಕೆ ದೂರುಗಳು ಹೇಳ್ತಾ ಇದ್ದಾಳೆ, ಅವಳ ದೂರುಗಳಿಗೆ ಇವಳು ಯಾಕೆ ಪುಷ್ಟಿ ಕೊಡ್ತಿದ್ದಾಳೆ ಅನ್ನೋ ವಿಚಾರ ಉದ್ಧವನಿಗೆ ಅರ್ಥ ಆಗೋದಿಲ್ಲ. ಒಂದು ಸಲ ತಾಯಿನ ನೋಡೋಕ್ಕೆ ಅಂತ ಹೋದಾಗ ಇವನು ಹೇಳ್ತಾನೆ, ನೋಡು ಶೈಬ್ಯದ್ದು ತುಂಬ ವಿಕೃತ ಮನಸ್ಸು, ಅವಳಿಗೆ ಪ್ರೋತ್ಸಾಹ ನೀಡಬೇಡ ಅಂತ ಎಚ್ಚರಿಸ್ತಾನೆ. ಆಗ ಒಳ್ಳೆ ಹೆಂಗಸವಳು, ತನ್ನ ಗೆಳೆಯ ಶ್ವೇತಕೇತುವನನ್ನು ಮದುವೆ ಆಗಬೇಕಾದವಳು ಅವಳು ಅಂತಲೂ ಕೂಡ ತಾಯಿ ಹತ್ರ ಹೇಳ್ತಾನೆ. ಕಂಸೆ ಇಂಥ ಸಂದರ್ಭಕ್ಕೋಸ್ಕರನೇ ಕಾಯ್ತಾ ಇದ್ಲು, ಮಗನ ಜೊತೆ ಮಾತಾಡಬೇಕು ಅಂತ. ತಕ್ಷಣ ಕಣ್ಣಲ್ಲಿ ನೀರು ತುಂಬಿಕೊಂಡ್ಳು. ನನ್ನ ಹಣೆ ಬರಹನೇ ಬಹಳ ಕೆಟ್ಟದ್ದು, ನನಗೊಬ್ಬಳಿಗೆ ದೇವರು ತುಂಬ ಅನ್ಯಾಯ ಮಾಡಿರೋದು.
ತನ್ನ ಮಕ್ಕಳಲ್ಲೆಲ್ಲ ಅವಳ ತಂದೆ ತುಂಬ ಅನ್ಯಾಯ ಮಾಡಿದ್ದು ತನಗೆ ಮಾತ್ರನೇ. ಬೃಹದ ತುಂಬ ಧೀರ ಯುವಕ, ಅವನಿಗೆ ಇನ್ನೂ ಒಳ್ಳೆಯ ಪದವಿ ಸಿಗಬೇಕಾಗಿತ್ತು. ಆದರೆ ಈ ಹಾಳು ಪ್ರಪಂಚ ಅವನಿಗೆ ನ್ಯಾಯವಾಗಿ ಸಿಗಬೇಕಾದದ್ದನ್ನು ಸಿಕ್ಕದಂಗೆ ಒಳಸಂಚು ಮಾಡ್ತಾ ಇದೆ ಅಂದ್ಬಿಟ್ಟು ಚಿತ್ತೋದ್ರೇಕದಿಂದ ಉನ್ಮಾದದ ಸೋಗ ಹಾಕಿ ಒಳಕ್ಕೆ ಶುರು ಮಾಡ್ತಾಳೆ. ಮತ್ತು ಮುಂದುವರಿಸ್ತಾಳೆ, ಉದ್ದವ, ನೀನು ಕೃಷ್ಣನಿಗೆ ಗುಲಾಮನಾಗ್ಬಿಟ್ಟಿದೆಯಾ? ನಿನ್ನ ಸ್ವಂತ ಅಣ್ಣನಿಗಿಂತ ನಿನಗೆ ಆ ದೇವಕಿ ಮಗನೇ ಹೆಚ್ಚಾಗಿಬಿಟ್ಟಿದ್ದಾನೆ. ನಿನ್ನಂತಹ ತಮ್ಮ ಎಲ್ಲೂ ಸಿಕ್ಕಲ್ಲ ನೋಡು. ಬೃಹದನ ಭವಿಷ್ಯದಲ್ಲಿ ನಿನಗೆ ಒಂದು ಸ್ವಲ್ಪನೂ ಆಸಕ್ತಿ ಇಲ್ಲ. ನಿನ್ನ ಅಣ್ಣನ ಭವಿಷ್ಯವನ್ನು ಮತ್ತು ನಿನ್ನ ಭವಿಷ್ಯವನ್ನು ಕೂಡ ಕೃಷ್ಣನ ವೈಭವಕ್ಕೆ ಬಲಿ ಕೊಟ್ಬಿಟ್ಟಿದ್ಯಾ. ನೀನೊಬ್ಬ ದೊಡ್ಡ ಮೂರ್ಖ. ಕೃಷ್ಣ ಯಾವತ್ತೂ ನಿನಗೆ ಗೆಳೆಯನೇ ಆಗೋದಿಲ್ಲ. ನಾನು ಹೇಳ್ತೀನಿ ಕೇಳಿಸ್ಕೊ. ಅವನು ದೊಡ್ಡ ಸ್ವಾರ್ಥಿ. ಸಾಧ್ಯ ಇದ್ದರೆ ತನ್ನ ವೈಭವಕ್ಕೋಸ್ಕರ ಮಧುರೆಯನ್ನು ಬೇಕಾದರೂ ಆಹುತಿ ಕೊಡ್ತಾನೆ ಅಂಥೇಳಿ ಉದ್ದವನಿಗೆ ತಿಳಿಸಿ ಹೇಳೋಕ್ಕೆ ಹೋಗ್ತಾಳೆ. ಆಮೇಲೆ ಹೇಳ್ತಾಳೆ ಅವಳು, ನಿಮ್ಮ ಅಣ್ಣನ ಭವಿಷ್ಯಕ್ಕೋಸ್ಕರ ಕೃಷ್ಣ ಕಂಟಕತನ ಮಾಡಿದ್ರೆ ನೀನು ಸುಮ್ಮನಿರ್ತೀಯ? ಆಗ ಸಹಾಯ ಮಾಡೋದಿಲ್ವಾ ಅಂತ ಕೇಳ್ತಾಳೆ. ಆಗ ಉದ್ದವ ಹೇಳ್ತಾನೆ, ಅಮ್ಮ, ನ್ಯಾಯವಾಗಿ ಯಾರಿರ್ತಾರೋ ಅವರನ್ನು ಕೃಷ್ಣ ಎಂದೂ ಬಾಧಿಸೋದಿಲ್ಲ, ಅವ್ರಿಗೆ ಸಹಾಯ ಮಾಡ್ತಾನೆ ಅಂತ ಹೇಳ್ತಾನೆ. ಅಂದರೆ ಬೃಹದ ನ್ಯಾಯವಂತ ಅಲ್ವಾ ಅಂತ ಕಂಸೆ ಸಿಟ್ಟಿನಿಂದ ಕೂಗೋಕ್ಕೆ ಶುರು ಮಾಡ್ತಾಳೆ. ಆಗ ಉದ್ದವ ಹೇಳ್ತಾನೆ, ಅವನು ನ್ಯಾಯವಂತನೇ ಆಗಿದ್ದರೆ ಕೃಷ್ಣನೇ ಅವನಿಗೆ ಯುವರಾಜ ಪಟ್ಟ ಕಟ್ತಾನೆ. ಅಷ್ಟೇ ಏಕೆ, ದೊಡ್ಡ ಚಕ್ರವರ್ತಿ ಕೂಡ ಆಗೋ ಹಾಗೆ ಮಾಡ್ತಾನೆ. ನೀವು ಯಾಕೆ ಕೃಷ್ಣನ ಜೊತೆ ಸೇರಬಾರ್ದು? ಅವನು ಕೃಷ್ಣನ ಜೊತೆ ಸೇರಿಕೊಂಡ್ಲಿ ಅಂತ ಉದ್ದವ ಹೇಳ್ತಾನೆ. ಆಗ ಕಂಸೆ ಮತ್ತೆ ಅಳಕ್ಕೆ ಶುರು ಮಾಡ್ತಾಳೆ. ಅಯ್ಯೋ, ನೀನು ಎಂಥ ಕೆಟ್ಟ ಹುಡುಗ, ನಿನ್ನಂಥವನನ್ನು ಯಾಕೆ ಪಡೆದ್ನೋ ಏನೋ ನಾನು. ಅಣ್ಣನಿಗೆ ದ್ರೋಹ ಮಾಡ್ತಿರೋ ದೊಡ್ಡ ದ್ರೋಹಿ ನೀನು ಅಂತ ಕಿರ್ಚಾಡಕ್ಕೆ ಶುರು ಮಾಡ್ತಾಳೆ. ಅಮ್ಮ, ಅರ್ಥ ಮಾಡ್ಕೊ, ಬೃಹದ ದೊರೆ ಆಗೋ ಯೋಗ್ಯತೆಯೂ ಕೂಡ ಅವನು ಸಂಪಾದಿಸಲಿ ಅಂತ ಉದ್ದವ ತಾಯಿಗೆ ಸಮಾಧಾನ ಮಾಡ್ತಾನೆ. ಆಮೇಲೆ ಈ ಮಾತುಕತೆಯನ್ನೆಲ್ಲ ಕೃಷ್ಣನಿಗೂ ಕೂಡ ತಿಳಿಸ್ತಾನೆ. ಹೇಗಾದರೂ ಮಾಡಿದ್ದನ್ನು ಸರಿ ಮಾಡು ಅಂತ ಕೃಷ್ಣನಿಗೆ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನನ್ನ ವಿಷಯದಲ್ಲಿ ಚಿಕ್ಕಮ್ಮ ಕಂಸೆಗೂ ಮತ್ತು ಬೃಹದನಿಗೂ ಏನೋ ಬಾಧಕ ಇದೆ ಅಂತ ನನಗನ್ಸಿತ್ತು. ಅವ್ರ ಮಾತು ಸರಿಯೇ ಪಾಪ, ನಮ್ಮಿಂದ ಅವನು ಮೂಲೆಗೆ ಬಿದ್ದ ಹಾಗಾಯಿತು. ಬಹುಶಃ ನಾವು ಬದುಕಿ ಬಂದಿದ್ದೇ ಅವರಿಗೆ ದುಃಖ ತಂದಿದೆ ಅಂತ ಕೃಷ್ಣ ಹೇಳ್ತಾನೆ. ಅಷ್ಟೊತ್ತಿಗೇನಾಗುತ್ತೆ, ಬೃಂದಾವನದಿಂದ ಒಂದು ಸುದ್ದಿ ಬರುತ್ತೆ. ಕೃಷ್ಣ ಮತ್ತು ಬಲರಾಮರು ಬೃಂದಾವನಕ್ಕೆ ಬಂದು ತಮ್ಮನ್ನು ನೋಡಬೇಕು ಅಂದ್ಬಿಟ್ಟು ನಂದ ಮತ್ತು ಯಶೋಧೆಯರು ಹೇಳಿ ಕಳಿಸಿರ್ತಾರೆ. ಇದಕ್ಕೆ ಕಾರಣವೂ ಇರುತ್ತೆ. ಏನು ಅಂದರೆ, ಯಮುನಾ ನದಿ ಸಿಟ್ಟುಕೊಂಡು ತಮ್ಮ ಹಳ್ಳಿನ ಬಿಟ್ಟು ಹೋಗಿದ್ಲು. ಆದ್ದರಿಂದ ಜನರು ದನಗಳು ಸಂಕಟಕ್ಕೆ ಒಳಗಾಗಿದ್ದರು. ಸಿಟ್ಟಾಗಿದ್ದ ಆ ನದಿ ದೇವತೆಯನ್ನು ಒಲಿಸ್ಲಿ, ಏನಾದರೂ ಮಾಡಿ ಅವಳನ್ನು ಹಿಂದಕ್ಕೆ ಕರ್ಕೊಂಡು ಬರಬೇಕು. ಈ ಕೆಲಸ ಬಲರಾಮ ಕೃಷ್ಣರಿಗೆ ಮಾತ್ರ ಸಾಧ್ಯ ಅಂಥೇಳ್ಬಿಟ್ಟು ನೀವು ಬನ್ನಿ ಅಂಥೇಳಿ ನಂದ ಮತ್ತು ಯಶೋಧೆಯರು ಹೇಳಿ ಕಳಿಸಿರ್ತಾರೆ. ಆಗ ಬಲರಾಮ ಹೇಳ್ತಾನೆ, ಬಾ ಕೃಷ್ಣ, ನಮ್ಮ ಹಳ್ಳಿಗೆ ಹೋಗ್ಬಿಟ್ಟು ಹಿಂದಿನ ಕಾಲನೆಲ್ಲ ನೆನೆಯೋಣ, ಆ ಜನರನ್ನು ನಮ್ಮ ವಿನೋದದಲ್ಲೂ ಕೂಡ ಮುಳುಗಿಸೋಣ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೀನು ಹೋಗಣ್ಣ, ನನಗೆ ಕೈ ತುಂಬ ಕೆಲಸ ಇದೆ, ರಥಸ್ಪರ್ಧೆಗೆ ಏರ್ಪಾಟ್ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ನೀನು ಬರಲಿಲ್ಲ ಅಂದರೆ ನಾನು ಹೋಗಲ್ಲ ಅಂತ ಅಣ್ಣ ಹೇಳ್ತಾನೆ. ಎಲ್ಲಾದರೂ ಉಂಟಾ, ನೀನು ಹೋಗಲೇಬೇಕು. ಆ ನದಿ ದೇವತೆಗೆ ಬುದ್ಧಿ ಕಲಿಸೋಕ್ಕೆ ನೀನೇ ಸರಿಯಾದವನು. ಜೊತೆಗೆ ಹೆಂಗಸರನ್ನ ಒಲಿಸೋ ಎಲ್ಲ ಉಪಾಯಗಳು ಕೂಡ ನಿನಗೆ ಗೊತ್ತು ಅಂತ ಇವನು ತುಂಟ ಮುಗುಳ್ನಗೆ ನಗ್ತಾ ಹೇಳ್ತಾನೆ. ಆಗ ಬಲರಾಮ ಹೇಳ್ತಾನೆ, ನೋಡು, ಹಾಗೆಲ್ಲ ಮಾತಾಡಬೇಡ, ನೀನು ಒಲಿಸ್ಕೊಳ್ಳೋದೇ ಬೇಕಾಗಿಲ್ಲ, ಏನು ಪ್ರಯತ್ನನೇ ಇಲ್ಲದೆ ಹೆಂಗಸರು ನಿನ್ನ ಕಡೆ ವಾಲ್ತಾರೆ ಅಂತ ರಾಮ ಹೇಳ್ತಾನೆ. ಆಗ ಕೃಷ್ಣ ಮತ್ತೆ ಅಣ್ಣನನ್ನು ಕಾಡಿಸ್ತಾನೆ. ನಿನ್ನನ್ನು ಹೀಗೆ ಕಡೆಗಣಿಸ್ಬೇಡ, ನೀನು ಸೌರಾಷ್ಟ್ರದ ತೀರದಲ್ಲಿ ಒಬ್ಬ ತರುಣಿ ನಿನಗೋಸ್ಕರ ಕಾಯ್ತಾ ಇಲ್ವಾ ಅಂತ ಹೇಳ್ತಾಳೆ. ಆಗ ಬಲರಾಮ ಮತ್ತೆ ಜೋರಾಗಿ ನಗಕ್ಕೆ ಶುರು ಮಾಡ್ತಾನೆ. ನೀನು ಮನೆಯಲ್ಲೂ ನಿನಗೋಸ್ಕರ ಹೆಂಗಸರು ಎದೆ ಒಡ್ಕೊಂಡು ಅಳ್ತಾ ಇರ್ತಾರೆ. ಬೃಂದಾವನದಲ್ಲಿ ರಾಧೆ ಕೂಡ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ನೀನು ನೋಡಿದ್ರೆ ಕಿಡುಬೇಡಿ, ಹೋಗೋದೇ ಇಲ್ಲ ಅಂಥೇಳಿ ಮತ್ತೆ ತಮ್ಮನ್ನು ಅವನು ರೇಗಿಸೋಕ್ಕೆ ಶುರು ಮಾಡ್ತಾನೆ. ಹೌದು, ಅದಕ್ಕೆ ನಾನು ಹೋಗೋದಿಲ್ಲ ಅಂತ ಕೃಷ್ಣ ಗಂಭೀರವಾಗಿ ಹೇಳ್ತಾನೆ. ನೀನು ತುಂಬ ಕ್ರೂರಿಯಪ್ಪ, ನಿಷ್ಕರುಣಿಯಪ್ಪ ನೀನು ಅಂತ ಬಲರಾಮ ಹೇಳ್ತಾನೆ. ಇಲ್ಲ, ಹಾಗಲ್ಲ, ನಾನು ಈಗ ಹೋದರೆ ಅವ್ರಿಗೆ ಸಂತೋಷ ಆಗುತ್ತೆ, ಆದರೆ ನಾನು ಮತ್ತೆ ಹಿಂತಿರುಗಿ ಬರ್ತೀನಲ್ಲ, ಆಗ ಮತ್ತೆ ಅವ್ರಿಗೆ ಎರಡನೇ ಸತಿ ಹೃದಯ ಭಂಗ ಆಗುತ್ತೆ, ಮತ್ತೆ ನೋವಾಗುತ್ತೆ ಅಂತ ಹೇಳ್ತಾನೆ. ನೀನು ಎಷ್ಟು ಹೃದಯಹೀನ ಅಲ್ವಾ,
ಅಷ್ಟು ಪ್ರೀತಿಸ್ತಿದ್ದೆ ಅವರನ್ನು ಬಿಟ್ಟು ಬಂದಿದ್ದಕ್ಕೆ ನಿನಗೆ ದುಃಖನೇ ಆಗೋದಿಲ್ವಾ ಅಂತ ಅಣ್ಣ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ಈಗಲೂ ನನಗೆ ಅವ್ರ ಮೇಲೆ ಪ್ರೇಮ ಇದೆ, ಆದ್ದರಿಂದಲೇ ನನಗೆ ಅವ್ರದ್ದೇ ಯೋಚನೆ, ನನ್ನ ಯೋಚನೆ ನನಗಿಲ್ವೇ ಇಲ್ಲ ಅಂತ ಹೇಳ್ತಾನೆ. ಆಗ ಅಣ್ಣ ಮತ್ತೆ ಹೇಳ್ತಾನೆ, ಒಳ್ಳೆ ಯೋಚನೆ ಮಾಡೋಣಕ್ಕೆ ಅಪ್ಪ ನಿಂದು, ಇಷ್ಟು ವರ್ಷ ಆದರೂ ಒಂದು ಸತಿನಾದರೂ ಹೋಗಿ ಬರೋಣ ಅನ್ನೋ ಯೋಚನೆಯೇ ನಿನಗಿಲ್ವಲ್ಲ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡು, ಇವತ್ತು ಅವರ ದುಃಖ ಒಂದು ಸಂತೋಷದ ನೆನಪಾಗಿದೆ. ತಮ್ಮ ಪ್ರೀತಿಯ ಗೋವಿಂದ ಅಂತ ನನ್ನನ್ನು ಅವ್ರು ತಿಳ್ಕೊಂಡಿದ್ದಾರೆ. ಈಗ ತಮ್ಮ ನಲುಮೆಯ ಗೋವಿಂದನನ್ನು ನೋಡಿದ್ರೆ ಅವರಿಗೆ ಆ ಗೋವಿಂದ ಕಾಣೋದಿಲ್ಲ. ಬದಲಿಗೆ ಜರಾಸಂಧನನ್ನು ಸೋಲಿಸಿರೋ ಶೃಗಾಲ ವಾಸುದೇವನನ್ನು ಸಾಯಿಸಿದಂತಹ ಕೃಷ್ಣ ವಾಸುದೇವ ಅವರಿಗೆ ಕಾಣಿಸ್ತಾನೆ. ಅವರ ಬಾಳಿನ ಮಹಾಭಾಗ್ಯ, ಮಹಾನಿಕ್ಷೇಪ ಅಂದರೆ ಗೋವಿಂದ. ಈ ಗೋವಿಂದನನ್ನು ಅವರು ಕಳ್ಕೊಂಡು ಬಿಡ್ತಾರೆ. ಗೋವಿಂದನ ಬಗ್ಗೆ ಅವರು ಹಾಡೋ ಹಾಡೆಲ್ಲವೂ ಮಾಯ ಆಗಿಬಿಡುತ್ತೆ. ಹಾಗಾಗಿ ನಾನು ಬರಲ್ಲ ಅಂತ ಹೇಳಿದ್ದು. ಅವರ ಪಾಲಿಗೆ ನಾನು ಪುಟ್ಟ ಗೋವಿಂದನಾಗಿ ಇರ್ತೀನಿ, ನನಗೆ ಬೇರೆ ಏನು ಬೇಡ ಅಣ್ಣ ಅಂತ ಹೇಳ್ತಾನೆ. ಮತ್ತು ನನಗೆ ಯಾಕೆ ಬಲವಂತ ಮಾಡ್ತಾ ಇದೀಯಾ ಅಂತ ಬಲರಾಮ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡು, ನೀನು ಯಾವಾಗಲೂ ಅವರಿಗೆ ಹಿರಿಯ ಅಣ್ಣ ಇದ್ದ ಹಾಗೆ, ಶೂರ, ಆಪದ್ಬಾಂಧವ, ಜೊತೆಗೆ ಸರಸಿ ಕೂಡ. ನೀನು ಯಮುನೆಯನ್ನು ಮತ್ತೆ ಬೃಂದಾವನಕ್ಕೆ ತಂದು ಕೊಟ್ಟೆ ಅಂದರೆ ನೀನು ಸದಾಕಾಲನೂ ಅವರಿಗೆ ಹಿರಿಯ ಅಣ್ಣ ಹಾಗೆ ಉಳಿತೀಯ ಅಂತ ಹೇಳ್ತಾನೆ. ಆಗ ಬಲರಾಮ ಹೇಳ್ತಾನೆ, ನೋಡು, ನಾನು ಎಷ್ಟು ಹೇಳಿದ್ರು ಒಂದು ಯೋಗ್ಯವಾದ ಕೆಲಸವನ್ನು ನಿನ್ನ ಕೈಯಲ್ಲಿ ಮಾಡ್ಸೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯನೇ ಆಗೋದಿಲ್ಲ. ಯಾವಾಗಲೂ ನಾನು ನೀನು ಹೇಳಿದ ಹಾಗೆ ಕೇಳಬೇಕಲ್ಲ ಅಂಥೇಳಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡು, ಬೃಂದಾವನದ ನಮ್ಮ ಜನಕ್ಕೆ ಯೋಗ್ಯವಾದದ್ದನ್ನು ಮಾಡೋಕ್ಕೆ ನೀನೇ ಯೋಗ್ಯನಾದವನು. ನಿನ್ನ ನೇಗಿಲನ್ನು ತೆಗೆದುಕೊಂಡು ಹೋಗು, ಆ ಕಿಡಿಗೇಡಿ ನದಿಗೆ ಬುದ್ಧಿ ಹೇಳು, ಬೃಂದಾವನಕ್ಕೆ ಅದನ್ನು ಹಿಂದಕ್ಕೆ ಕರ್ಕೊಂಡು ಬಾ. ಆಗ ಅಲ್ಲಿರೋ ಜನ ಎಲ್ಲ ನಿನ್ನನ್ನು ದೇವರು ಅಂತ ಪೂಜೆ ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ಬಲರಾಮನಿಗೆ ದುಃಖ ಆಗುತ್ತೆ, ಅವನು ಬರಲ್ವಲ್ಲ ಅಂತ ಹೇಳಿ. ಹೋಗಲಿ, ಅವ್ರಿಗೆ ಒಂದು ಸ್ನೇಹದ ಮಾತಾದರೂ ಹೇಳಿ ಕಳಿಸ್ತೀಯಾ ಅಂತ ಕೇಳ್ತಾನೆ. ಹೇಳ್ತೀನಿ ಅಂತ ಹೇಳಿಬಿಟ್ಟು ಕೃಷ್ಣ ಹಿಂದಿನದನ್ನೆಲ್ಲ ನೆನೆಸ್ಕೊಂಡು ಹೇಳ್ತಾನೆ, ಅವ್ರಿಗೆ ಹೇಳು, ನನ್ನ ಬದುಕು ಅವರೊಳಗೆ ಯಾವಾಗಲೂ ಇರುತ್ತೆ, ನನಗೆ ಅವ್ರದ್ದೇ ಯೋಚನೆ, ಯಾವತ್ತಿಗೂ ನಾನು ಅವರವನೇ, ನಾನು ಎಲ್ಲೇ ಇದ್ದರೂ ಕೂಡ ಬೃಂದಾವನನೇ ನನ್ನ ಸ್ಥಳ, ನನ್ನ ಮನೆ, ಎಲ್ಲ ಕಾಲಕ್ಕೂ ಅದೇ ನನ್ನ ಸ್ಥಾನ ಅಂಥೇಳಿ ಹೇಳಿ ಕಳಿಸ್ತಾನೆ. ಸರಿ, ಬಲರಾಮ ಹೊರಡ್ತಾನೆ. ತನ್ನ ಜನರ ಜೊತೆ ಹುಚ್ಚುಚ್ಚಾಗಿ ವರ್ತಿಸಿರೋ ನದಿ ದೇವತೆಗೆ ಸರಿಯಾಗಿ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೋಗ್ತಾನೆ. ಬಲರಾಮ ಹೋಗ್ತಾನೆ. ಆ ಕಡೆ ಹೋದ್ಮೇಲೆ ಮಧುರೆಗೆ ಶ್ವೇತಕೇತು ಬರ್ತಾನೆ. ಕುಂದಿನಪುರದಲ್ಲಿ ನಡೆದದ್ದನ್ನೆಲ್ಲ ಕೃಷ್ಣನಿಗೆ ಹೇಳ್ತಾನೆ. ಜರಾಸಂಧ ಮತ್ತು ಅವನ ಮಿತ್ರರು ಒಂದು ಹೊಸ ಹಂಚಿಕೆಯನ್ನು ಹೂಡಿದ್ದಾರೆ. ರಾಜ್ಕುಮಾರಿ ರುಕ್ಮಿಣಿನನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿ ಚೇದಿ ಮತ್ತು ವಿದರ್ಭಗಳನ್ನು ಮತ್ತಷ್ಟು ಕೂಡಿಸ್ಕೊಳ್ಬೇಕು ಅಂತ ಯೋಜನೆ ಹಾಕಿದ್ದಾರೆ. ಈ ಜರಾಸಂಧನ ಮಿತ್ರ ವೃಂದದಿಂದ ದಾಮಘೋಷ ಜಾರಿಕೊಳ್ತಾನೆ. ಅದನ್ನು ತಪ್ಪಿಸೋಕ್ಕೋಸ್ಕರ ಈ ನಾಟಕ ಆಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾನೆ. ರುಕ್ಮಿಣಿ ಮದುವೆ ಆದಮೇಲೆ, ಶಿಶುಪಾಲನ ಜೊತೆಗೆ ಆದಮೇಲೆ, ವಿದರ್ಭದ ಯುವರಾಜ ರುಕ್ಮಿ ಚಕ್ರವರ್ತಿಯ ಮೊಮ್ಮಗಳು ಆಪ್ನವಿ ಅಂತಿರ್ತಾಳೆ, ಅವಳನ್ನು ಮದುವೆ ಆಗಬೇಕು. ಆಮೇಲೆ ಅವನು ಚಕ್ರವರ್ತಿಯ ದಳಪತಿಯಾಗಿ ಕಂಸನ ಸ್ಥಾನಕ್ಕೆ ಬರಬೇಕು. ಆ ಸಾಮ್ರಾಜ್ಯವನ್ನು ಬಿಗಿಯಾಗಿ ಕಟ್ಟಬೇಕು. ವಿದರ್ಭದ ರಾಜವಂಶದ ಸಂಪ್ರದಾಯದಾಗೆ ಒಂದು ಸ್ವಯಂವರ ಏರ್ಪಾಟ್ ಮಾಡ್ತಾಳೆ. ಅಲ್ಲಿಗೆ ಬಂದ ರಾಜ್ಕುಮಾರರಲ್ಲಿ ಒಬ್ಬರನ್ನು ರುಕ್ಮಿಣಿ ವರಿಸ್ತಾಳೆ. ಆದರೆ ಅವಳಿಗೆ ಇಷ್ಟವಾದವ್ರನ್ನೆಲ್ಲ ಶಿಶುಪಾಲನನ್ನೇ ಅವಳು ವರಿಸಬೇಕು. ಇಂತಹ ಸ್ವಯಂವರದಲ್ಲಿ ಶಸ್ತ್ರವಿದ್ಯೆ ಒಂದು ವಿಶಿಷ್ಟ ಸ್ಪರ್ಧೆ ಇರುತ್ತೆ. ಇದರಲ್ಲಿ ಚೆನ್ನಾಗಿ ಆಡಿ ಗೆದ್ದನನ್ನು ವರಿಸೋದು ಸಂಪ್ರದಾಯ ಪದ್ಧತಿ. ಕೆಲವು ಸಲ ವಧುವೇ ತನಗೆ ಇಷ್ಟ ಆದವರನ್ನು ವರಿಸಬಹುದು. ಇದು ಬರೀ ಶಾಸ್ತ್ರ ಅಷ್ಟೇ. ಸಾಧಾರಣವಾಗಿ ಸ್ವಯಂವರಕ್ಕೆ ಮೊದಲೇ ತಂದೆ ತಾಯಿಯ ವರನನ್ನು ನಿಶ್ಚಯಿಸ್ತಿದ್ರು. ಸಭೆಗೆ ಆಹ್ವಾನಿತರೆಲ್ಲರೂ ಬಂದಿರ್ತಾರಲ್ಲ, ರಾಜಕೀಯ ಸಂಬಂಧವನ್ನು ಗಟ್ಟಿ ಮಾಡೋಕ್ಕೋಸ್ಕರ, ಈ ನಾಟಕ ಆಡೋಕ್ಕೋಸ್ಕರ ಎಲ್ಲರೂ ಬರ್ತಾರೆ ಅಂತ ಹೇಳಿಬಿಟ್ಟು ಕೂಡ ಶ್ವೇತಕೇತು ಕುಂದಿನಪುರದ ವಿಷಯವನ್ನೆಲ್ಲ ಕೃಷ್ಣನಿಗೆ ತಿಳಿಸ್ತಾನೆ. ಸದ್ಯಕ್ಕೆ ಕಥೆ ಮುಕ್ತಾಯ ಆಗುತ್ತೆ. ನಮಸ್ಕಾರ.